ನಮಸ್ಕಾರ ವಿದ್ಯಾರ್ಥಿಗಳು. ಇಂದಿನ ಅವಧಿಯಲ್ಲಿ ನಾವು ಸಮಾಜ ವಿಜ್ಞಾನದ ಭಾಗ 2 ಅದರಲ್ಲಿ ಪಾಠ 5 ಭಾರತ ಇತಿಹಾಸದಲ್ಲಿ ರಜಪೂತರು. ಭಾರತದ ಇತಿಹಾಸದಲ್ಲಿ ರಜಪೂತರು ಕೂಡ ಪ್ರಸಿದ್ಧರಾಗಿರುವಂಥವರು. ರಜಪೂತರು ಯಾರು? ರಜಪೂತರು ಸಾಹಸ ಪರಾಕ್ರಮಗಳಿಗೆ ಹೆಸರುವಾಸಿಯಾದವರು. ಕ್ಷತ್ರಿಯರಾದ ರಜಪೂತರು ತಮ್ಮನ್ನು ಸೂರ್ಯವಂಶ ಚಂದ್ರವಂಶದವರೆಂದು ಗುರುತಿಸಿಕೊಳ್ತಾರೆ. ರಜಪೂತರು ಯಾವ ವಂಶದವರು ಅಂತ ಹೇಳಿ ಗುರುತಿಸಿಕೊಳ್ತಾರೆ? ಸೂರ್ಯವಂಶ ಚಂದ್ರವಂಶದವರೆಂದು ಗುರುತಿಸಿಕೊಳ್ತಾರೆ. ಇವರು ಉತ್ತರ ಭಾರತದಲ್ಲಿ ಸುಮಾರು 500 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಅದೊಂದು ಭವ್ಯವಾದ ಕಾಲವಾಗಿತ್ತು. ಆಕ್ರಮಣಕಾರರಾಗಿ ಭಾರತಕ್ಕೆ ಬಂದಿದ್ದ ಅರಬ್ಬರು, ಟರ್ಕರು, ಅಫ್ಘನ್ನರು ಮತ್ತು ಮೊಘಲರನ್ನು ಎದುರಿಸಿ ಅವರೊಡನೆ ದಿಟ್ಟತನದಿಂದ ಹೋರಾಡಿದರು. ಇವರನ್ನು ರಜಪೂತರು ಏನಂತ ಹೇಳಿ ಗುರುತಿಸ್ತಾರೆ? ತಮ್ಮನ್ನು ಸೂರ್ಯವಂಶ ಮತ್ತು ಚಂದ್ರವಂಶದವರು ಅಂತೇಳಿ ಗುರುತಿಸ್ತಾರೆ. ಇವರು ಉತ್ತರ ಭಾರತದಲ್ಲಿ ಸುಮಾರು 500 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ರು. ಆಮೇಲೆ ಭಾರತದ ಮೇಲೆ ದಾಳಿಯನ್ನು ಮಾಡಕ್ಕೆ ಬಂದವರು ಅರಬ್ಬರು, ಟರ್ಕರು, ಅಫ್ಘನ್ನರು, ಮೊಘಲರನ್ನು ಎದುರಿಸಿ ಹೋರಾಟವನ್ನು ಮಾಡಿದಂಥವ್ರು ಅಂದ್ರೆ ರಜಪೂತರು. ರಜಪೂತ ಮನೆತನಗಳು. ರಜಪೂತರು ಅಂದ ಕೂಡಲೇ ಕೇವಲ ಒಂದೇ ಮನೆತನ ಇದ್ದಿಲ್ಲ. ಈ ರಜಪೂತ ಮನೆತನಗಳು ಕೂಡ ಬಹಳಷ್ಟು ವಿಭಾಗಗಳಿದ್ದವು. ಅದರಲ್ಲಿ ರಜಪೂತರಲ್ಲಿ ಪಾಲ, ಪ್ರತಿಹಾರ, ಪಾರಮಾರ, ಚೌಹಾನ, ಗಹಡ್ವಾಲ, ಗುಹಿಲ, ಸೋಲಂಕಿ ಮೊದಲಾದ 36 ಮನೆತನಗಳು ಪ್ರಮುಖವಾಗಿ ರಜಪೂತರ ಮನೆತನಗಳು. ಅವುಗಳಲ್ಲಿ ಪ್ರಮುಖವಾಗಿರುವಂತಹ ಮತ್ತು ಭಾರತದಲ್ಲಿ ಹೆಚ್ಚಾಗಿ ಜನಪ್ರಿಯವಾಗಿರುವಂಥ ರಜಪೂತ ಮನೆತನಗಳಂದ್ರೆ ಪ್ರತಿಹಾರರು, ಪಾಲರು, ಚೌಹಾನರು ಮತ್ತು ಗುಹಿಲರು. ಇವರು ಪ್ರಮುಖವಾಗಿರುವಂಥ ರಜಪೂತರು. ಇವರು ಮಾಡಿದಂಥ ಸಾಧನೆಗಳನ್ನು ನಾವು ಇವತ್ತಿನ ಅವಧಿಯಲ್ಲಿ ನೋಡೋಣ. ಮೊದಲನೇದಾಗಿ ಪ್ರತಿಹಾರ ದೊರೆಗಳು ಮಧ್ಯಪ್ರದೇಶದ ಆವಂತಿಯಿಂದ ಆಳ್ವಿಕೆ ನಡೆಸ್ತಿದ್ದರು. ಮಧ್ಯಪ್ರದೇಶದ ಆವಂತಿ ಅಂದರೆ ಇವತ್ತಿನ ಉಜ್ಜಯಿನಿಯಿಂದ ಆಡಳಿತವನ್ನು ನಡೆಸ್ತಿದ್ರು. ನಾಗಭಟ್ಟನು ಈ ವಂಶದ ಪ್ರಸಿದ್ಧ ದೊರೆ ಅಥವಾ ರಾಜ. ಪ್ರತಿಹಾರ ಮನೆತನದ ಪ್ರಸಿದ್ಧ ಅರಸ ಅಂದರೆ ನಾಗಭಟ. ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಅಂದರೆ ಅರಬ್ಬರಿಂದ ಭಾರತವನ್ನು ರಕ್ಷಿಸಿದಾತ ಅಂದರೆ ನಾಗಭಟ. ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಕೀರ್ತಿ ನಾಗಭಟನಿಗೆ ಸಲ್ಲುತ್ತದೆ. ಈತನು ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಈತ ಏನು ಮಾಡಿದ್ರಿ? ವಿಶಾಲವಾದಂಥ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ಕೀರ್ತಿ ನಾಗಭಟನಿಗೆ ಸಲ್ತೈತಿ. ಇವನ ನಂತರ ಪ್ರತಿಹಾರರಲ್ಲಿ ಇನ್ನೊಬ್ಬ ಶ್ರೇಷ್ಠ ದೊರೆ ಅಂದರೆ ಭೋಜ ರಾಜ. ಭಾರತದ ಪ್ರತಿಷ್ಠಿತ ನಗರವಾದ ಕನೌಜನ್ನು ಈತನು ವಶಪಡಿಸಿಕೊಂಡನು. ಈತನಂದರೆ ಭೋಜ ವಶಪಡಿಸಿಕೊಳ್ತಾನ. ಬಂಗಾಲದ ಪಾಲರನ್ನು ಅವನು ಸೋಲಿಸಿದವನು. ಏನು ಮಾಡ್ತಾನ್ರಿ? ಬಂಗಾಲದ ಪಾಲರನ್ನು ಕೂಡ ಈತ ಭೋಜ ಯಾವ ಮನೆತನ ಸೇರಿದ್ರ? ಪ್ರತಿಹಾರ ಮನೆತನಕ್ಕೆ ಸೇರಿದ್ದ. ಈತ ಏನು ಮಾಡ್ತಾನ್ರಿ? ಬಂಗಾಲದ ಪಾಲರನ್ನು ಸೋಲಿಸ್ತಾನ. ಆಮೇಲೆ ಭಾರತ ಕನೌಜನ ವಶಪಡಿಸಿಕೊಳ್ತಾನ. ಭೋಜ ಕನೌಜನ ವಶಪಡಿಸಿಕೊಳ್ತಾನ. ಅವನ ರಾಜ್ಯವನ್ನು ಸಂದರ್ಶಿಸಿದ ಅಂದರೆ ಯಾರ ರಾಜ್ಯವನ್ನು? ಭೋಜನ ರಾಜ್ಯವನ್ನು ಸಂದರ್ಶಿಸಿದ ಅರಬ್ ಪ್ರವಾಸಿ ಸುಲೇಮಾನ್ ಭೋಜರಾಜನ ಆಡಳಿತಾವಧಿಯಲ್ಲಿ ಇವನ ಅರಬ್ ಪ್ರವಾಸಿ ಏನು ಮಾಡ್ತಾನೆ? ಭೇಟಿಯನ್ನು ಕೊಡ್ತಾನ. ಅರಬ್ ಪ್ರವಾಸಿ ಹೆಸರು ಸುಲೇಮಾನನು ಈತನ ಆಸ್ಥಾನಕ್ಕೆ ಅಥವಾ ಈತನ ರಾಜ್ಯಕ್ಕೆ ಸಂದರ್ಶನವನ್ನು ನೋಡಿ ಈತನ ಆಡಳಿತ ಆಮೇಲೆ ಈತನ ಶೌರ್ಯ ಪರಾಕ್ರಮವನ್ನು ನೋಡಿ ಈತನನ್ನು ಹೊಗಳ್ತಾನ. ಅದು ಏನಂತ ಹೊಗಳ್ತಾನಂದ್ರಿ? ಈತನು ಗಣವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಎಂದಿದ್ದಾನೆ. ಸುಲೇಮಾನ್ ಹೇಳ್ತಾನ, ಒಬ್ಬ ಗಣವಂತ ದೊರೆ ಅದನ, ಅರಬ್ಬರ ಶತ್ರು ಅದನ, ಒಳ್ಳೆಯ ಅಶ್ವದಳ ಉಳ್ಳವನು ಅಂಥೇಳಿ ಸುಲೇಮಾನ ವರ್ಣನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಪ್ರತಿಹಾರದಲ್ಲಿ ಪ್ರಮುಖವಾಗಿರುವಂಥ ರಾಜರು ಅಂದರೆ ನಾಗಭಟ, ಭೋಜ. ಈ ಇಬ್ಬರು ಪ್ರಮುಖವಾಗಿರುವಂಥ ಪ್ರತಿಹಾರರ ರಾಜರುಗಳು. ಇವ್ರ ನಂತರ ಪಾಲರು ಸುಮಾರು 4 ಶತಮಾನಗಳ ಕಾಲ ಆಳಿದರು. ಧರ್ಮಪಾಲನು ಪಾಲವಂಶದ ಶ್ರೇಷ್ಠ ದೊರೆ. ಧರ್ಮಪಾಲ ಏನ್ರಿ? ಪಾಲವಂಶದ ಶ್ರೇಷ್ಠ ದೊರೆ. ಇವನ ಕಾಲದಲ್ಲಿ ಪಾಲರಾಜ್ಯವು ಉತ್ತರ ಭಾರತದ ಗಣ್ಯ ರಾಜ್ಯಗಳಲ್ಲಿ ಒಂದಾಗಿತ್ತು.
ಪ್ರಸಿದ್ಧ ನಗರ ಕನೌಜನ್ನು ಗೆದ್ದಿದ್ದ ಈತನ ವಿಶೇಷ ಸಾಧನೆಯಾಗಿದೆ. ಕರ್ನಾಟಕ ಮೂಲದ ವಿಜಯಸೇನನೆಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನ ವಂಶದ ಆಳ್ವಿಕೆಯನ್ನು ಆರಂಭಿಸಿದನು. ಏನು ಮಾಡ್ತಾರೆ ಇವರು? ಪಾಲರಲ್ಲಿ ಪ್ರಸಿದ್ಧ ದೊರೆ ಆಗಿರುವಂಥ ಧರ್ಮಪಾಲರನ್ನು ಸೋಲಿಸ್ತಾನ. ಯಾರು? ವಿಜಯಸೇನನೆಂಬ ಕರ್ನಾಟಕ ಮೂಲದ ವಿಜಯಸೇನನೆಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನ ವಂಶವನ್ನು ಆಳ್ವಿಕೆಯನ್ನು ಅಥವಾ ಸೇನ ವಂಶವನ್ನು ಅಲ್ಲಿ ಪ್ರಾರಂಭಿಸ್ತಾನ. ಪ್ರಶ್ನೆಯನ್ನು ಕೇಳ್ಬೋದು, ಪಾಲರ ಮನೆತನವನ್ನು ಅವನತಿ ಮಾಡಿದವರು ಯಾರು? ಅಥವಾ ಪಾಲರ ಮನೆತನದ ಅವನತಿಗೆ ಕಾರಣವೇನು ಅಂದ್ರೆ ಕರ್ನಾಟಕ ಮೂಲದ ವಿಜಯಸೇನನೆಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನ ವಂಶವನ್ನು ಸ್ಥಾಪನೆ ಮಾಡ್ತಾನ. ಈ ರೀತಿಯಾಗಿ ಪಾಲ ಮನೆತನವು ಏನಾಕೈತ್ರಿ? ನಾಶವನ್ನು ಹೊಂದಿ ಸೇನ ವಂಶ ಬೆಳಿತೈತಿ. ಸೇನ ವಂಶದ ಸ್ಥಾಪಕ ವಿಜಯಸೇನ ಕರ್ನಾಟಕದ ಮೂಲ ವ್ಯಕ್ತಿ. ಪ್ರಶ್ನೆಯನ್ನು ಕೂಡ ಕೇಳಬಹುದು. ವಿಜಯಸೇನ ಯಾವ ರಾಜ್ಯ ಮೂಲದವರು ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯದವರು. ಮತ್ತು ವಿಜಯಸೇನ ಯಾವ ಮನೆತನವನ್ನು ಸೋಲಿಸಿದ್ರ ಅಂದ್ರೆ ಪಾಲ ಮನೆತನವನ್ನು ಸೋಲಿಸ್ತಾನ. ಪಾಲರು ಬೌದ್ಧ ಮತದ ಅನುಯಾಯಿಗಳು. ಪಾಲರು ಏನಾಗಿದ್ರಿ? ಬೌದ್ಧ ಮತದ ಅನುಯಾಯಿಗಳಾಗಿದ್ದರು. ಅಂದ್ರೆ ಬೌದ್ಧ ಮತವನ್ನು ಅನುಸರಿಸ್ತಿದ್ರು. ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು. ವಿದ್ಯಾಪ್ರಸಾರ ಕಾರ್ಯದಲ್ಲಿ ವಿಶೇಷ ಆಸಕ್ತಿ ತೋರಿಸಿದರು. ವಿದ್ಯಾಪ್ರಸಾರ ಕಾರ್ಯದಲ್ಲಿ ಕೂಡ ವಿಶೇಷ ಆಸಕ್ತಿಯನ್ನು ತೋರಿಸಿದರು. ಇದರ ಪರಿಣಾಮವಾಗಿ ವಿದ್ಯಾಪ್ರಸಾರ ಕಾರ್ಯದಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿಸಿದರ ಪರಿಣಾಮವಾಗಿ ಉದ್ದಂಡಪುರ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯಗಳು ಇವರ ಕಾಲದಲ್ಲಿ ಸ್ಥಾಪಿತವಾದವು. ಪಾಲರ ಮನೆತನದಲ್ಲಿ ಸ್ಥಾಪಿತವಾಗಿರುವಂಥ ವಿಶ್ವವಿದ್ಯಾಲಯಗಳು ಯಾವುವು ಅಂದರೆ ಉದ್ದಂಡಪುರ, ವಿಕ್ರಮಶೀಲ. ಇವು ಪ್ರಮುಖವಾಗಿರುವಂಥ ವಿಶ್ವವಿದ್ಯಾಲಯಗಳು. ಇವ್ರ ನಂತರ ಬರುವಂಥ ಪ್ರಮುಖವಾಗಿರುವಂಥ ಮನೆತನ ಚೌಹಾನ ಮನೆತನ. ಚೌಹಾನರಲ್ಲಿ ಪ್ರಸಿದ್ಧ ದೊರೆ ಅಂದರೆ ಮೂರನೇ ಪೃಥ್ವಿರಾಜ್ ಚೌಹಾನ್. ಈತ ಚೌಹಾನರಲ್ಲಿ ಪ್ರಸಿದ್ಧ ಅರಸ. ಈತನ ರಾಜಧಾನಿ ದಿಲ್ಲಿ. ಈತ ಪೃಥ್ವಿರಾಜನಿಗೆ ಮತ್ತು ಕನೌಜದ ರಾಜ ಜಯಚಂದ್ರನ ನಡುವೆ ಏನಿರುತ್ತೆ? ಶತ್ರುತ್ವ ಇರ್ತೈತಿ. ಯಾಕೆ ಶತ್ರುತ್ವ ಇರ್ತೈತಿ ಅಂದ್ರೆ ಪೃಥ್ವಿರಾಜ್ ಚೌಹಾನನು ಕನೌಜದ ರಾಜ ಜಯಚಂದ್ರನ ಮಗಳು ಸಂಯುಕ್ತೆಯನ್ನು ವರಿಸಿದ. ಅಂದ್ರೆ ಅವ ಜಯಚಂದ್ರನ ಮಗಳು ಸಂಯುಕ್ತೆಯನ್ನು ಬಹಳ ಪ್ರೀತಿ ಮಾಡ್ತಿರ್ತಾನೆ. ಆ ಕಾರಣಕ್ಕಾಗಿ ಅವಳನ್ನೇ ವಿವಾಹ ಆಗ್ಬೇಕಂತ ಮಾಡಿರ್ತಾನೆ. ಆದರೆ ಜಯಚಂದ್ರನಿಗೆ ಅದು ಇಷ್ಟ ಇರೋಂಗಿಲ್ಲ. ಆವಾಗ ನೋಡ್ರಿ ಏನಾಗ್ತೈತಿ ಅವರಿಬ್ಬರ ನಡು, ಜಯಚಂದ್ರನ ನಡು ಮತ್ತು ಪೃಥ್ವಿರಾಜ್ ಚೌಹಾನ್ ನಡು ಯಾಕೆ ವೈರತ್ವ ಬೆಳಿತೈತಿ? ಸಂಯುಕ್ತೆ ಬಲು ಚೆಲುವೆ. ಜಯಚಂದ್ರ ಮತ್ತು ಅವನ ಬಂಧು ಪೃಥ್ವಿರಾಜನ ನಡುವೆ ವೈರಿ ಭಾವವಿತ್ತು. ಮಗಳ ಸ್ವಯಂವರಕ್ಕೆ ಜಯಚಂದ್ರ ಪೃಥ್ವಿರಾಜನನ್ನು ಆಹ್ವಾನಿಸಿರಲಿಲ್ಲ. ಮಗಳ ಸ್ವಯಂವರ ಅಂದ್ರೆ ಸಂಯುಕ್ತೆ ಸ್ವಯಂವರ ಇರ್ತೈತಿ. ಆವಾಗ ಏನು ಮಾಡಂಗಿಲ್ರಿ? ಪೃಥ್ವಿರಾಜಗೆ ಹೇಳಿ ಕಳ್ಸಂಗಿಲ್ಲ, ನಾವು ಸ್ವಯಂವರ ನಡೆಸತ್ತೀವಿ, ನೀನು ಬಾ ಪಾಲ್ಗೊಳ್ಳು ಅಂತ ಹೇಳಿ ಏನು ಮಾಡಂಗಿಲ್ಲ? ಆಹ್ವಾನವನ್ನು ಕೊಡುವುದಿಲ್ಲ, ಕರೆಯುವುದಿಲ್ಲ. ಆತನನ್ನು ಅವಮಾನಗೊಳಿಸಬೇಕೆಂದು ಆತನ ಪ್ರತಿಮೆಯನ್ನು ಮಾಡಿಸಿ ಕಾವಲುಗಾರನಂತೆ ಬಾಗಿಲಿನಲ್ಲಿ ಇರಿಸಿದ. ಆತನಿಗೆ ಏನು ಮಾಡಂಗಿಲ್ಲ? ಪೃಥ್ವಿರಾಜನಿಗೆ ಜಯಚಂದ್ರ ಹೇಳುವುದಿಲ್ಲ ಅಂತೇಳಿ ಸುಮ್ಮ ಬಿಡ್ಲಾರ್ದು ಏನು ಮಾಡ್ತಾರೆ? ಪೃಥ್ವಿರಾಜನ ಪ್ರತಿಮೆ ಅಂದ್ರೆ ಮೂರ್ತಿಯನ್ನು ಮಾಡಿ ಆ ದ್ವಾರ ಬಾಗಿಲಕ್ಕೆ ಏನು ಮಾಡ್ತಾರೆ? ಇಡ್ತಾರೆ. ಕಾವಲುಗಾರನಂತೆ ಆ ಬಾಗಿಲಿನಾಗ ಇಟ್ಟಿರ್ತಾನೆ ಜಯಚಂದ್ರ. ಆವಾಗ ಪೃಥ್ವಿರಾಜನಲ್ಲಿ ಅನುರಕ್ತಳಾಗಿದ್ದ ಸಂಯುಕ್ತೆ ಅಲ್ಲಿ ಸೇರಿದ ರಾಜ್ಯಪುತ್ರರನ್ನು ಬಿಟ್ಟು ಪೃಥ್ವಿರಾಜನ ಪ್ರತಿಮೆಗೆ ಹಾರ ಹಾಕಿದಳು. ಆಕೆ ಪೃಥ್ವಿರಾಜನನ್ನು ಇಷ್ಟಪಡ್ತಿದ್ದಳು ಸಂಯುಕ್ತೆ. ಆ ಕಾರಣಕ್ಕಾಗಿ ಆ ಪೃಥ್ವಿರಾಜನ ಮೂರ್ತಿ ಏನಿತ್ತಲ್ಲ, ಪ್ರತಿಮೆ ಏನಿತ್ತಲ್ಲ, ಅದಕ್ಕೆ ಹೋಗಿ ಏನು ಮಾಡ್ತಾಳೆ? ಹಾರ ಹಾಕ್ತಾಳೆ. ಅಲ್ಲೇ ಹತ್ತಿರದಲ್ಲಿ ಅಡಿಗೆ ಕೂತಿದ್ದ ಪೃಥ್ವಿರಾಜ ಸಂಯುಕ್ತೆಯನ್ನು ಒಡನೆ ಅಶ್ವದ ಮೇಲೆ ಎತ್ತಿಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಮದುವೆ ಮಾಡಿಕೊಂಡ. ಈ ರೀತಿ ಏನಾಕೈತ್ರಿ? ಸಂಯುಕ್ತೆ ಮತ್ತು ಪೃಥ್ವಿರಾಜ ಚೌಹಾನ ವಿವಾಹ ಆಕೈತಿ. ಮತ್ತು ಅಲ್ಲಿಂದ ಮತ್ತು ಜಯಚಂದ್ರ ಮತ್ತು ಪೃಥ್ವಿರಾಜನ ನಡುವೆ ವೈರತ್ವ ಅನ್ನೋದು ಮತ್ತೆ ಜಾಸ್ತಿ ಆಕೈತಿ. ಪೃಥ್ವಿರಾಜನು ಮಹಮ್ಮದ್ ಗೋರಿ ಆಕ್ರಮಣಗಳನ್ನು ನಿಯಂತ್ರಿಸಿದನು. ಮಹಮ್ಮದ್ ಗೋರಿ ಆಕ್ರಮಣಗಳನ್ನು ಪೃಥ್ವಿರಾಜ ಏನು ಮಾಡ್ತಾನೆ? ನಿಯಂತ್ರಿಸ್ತಾನೆ. ಅನೇಕ ರಜಪೂತ ಅರಸರನ್ನು ಒಗ್ಗೂಡಿಸಿದನು. ಆದರೆ ಕನೌಜದ ರಾಜನಾದ ಜಯಚಂದ್ರನು ಇವನೊಂದಿಗೆ ಸೇರಲಿಲ್ಲ. ಎಲ್ಲ ರಜಪೂತರು ಏನಾದ್ರಿ?
ಪೃಥ್ವಿರಾಜನ ಜೊತೆ ಸೇರ್ತಾರೆ, ಆದರೆ ಜಯಚಂದ್ರ ಮಾತ್ರ ಇವನ ಜೊತೆ ಸೇರುವುದಿಲ್ಲ. ಪೃಥ್ವಿರಾಜ್ ಚೌಹಾಣನು 1ನೇ ತೆರನ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನು ಸೋಲಿಸಿ ಆತನಿಗೆ ಏನು ಮಾಡ್ತಾರೆ, ಕ್ಷಮಾದಾನವನ್ನು, ಜೀವ ಭಿಕ್ಷೆಯನ್ನು ನೀಡ್ತಾನೆ. ಯಾರಿಗೆ? 1ನೇ ತೆರನ ಯುದ್ಧ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ನಡುವೆ ನಡೀತೈತಿ. ಆ 1ನೇ ಮಹಾಯುದ್ಧದಲ್ಲಿ ಪೃಥ್ವಿರಾಜ ಜಯ ಗಳಿಸ್ತಾನೆ. ಆದ್ರೆ ಮಹಮ್ಮದ್ ಗೋರಿಗೆ ಏನು ಮಾಡ್ತಾರೆ, ಕ್ಷಮಾದಾನ ಅಂದರೆ ಕ್ಷಮೆಯನ್ನು ನೀಡಿ ಬಿಟ್ಬಿಡ್ತಾನೆ. ಮರು ವರ್ಷ ಸಕಲ ಸೈನ್ಯದೊಡನೆ ಬಂದ ಮಹಮ್ಮದ್ ಗೋರಿಯು 2ನೇ ತೆರನ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಕೊಂದನು. ಅವಾಗ ಏನು ಮಾಡ್ತಾನೆ, 1ನೇ ತೆರನ ಯುದ್ಧದಲ್ಲಿ ಪೃಥ್ವಿರಾಜ್ ಏನು ಮಾಡಿರ್ತಾನೆ, ಕ್ಷಮಾದಾನ ನೀಡಿ ಮಹಮ್ಮದ್ ಗೋರಿಯನ್ನು ಬಿಟ್ಟಿರ್ತಾನೆ. ಆದ್ರೆ ಅವನು ಮತ್ತೆ ತನ್ನ ಬಲಿಷ್ಠ ಸೈನ್ಯದೊಂದಿಗೆ ಮತ್ತೆ ಏನು ಮಾಡ್ತಾನೆ, ದಿಲ್ಲಿ ಮೇಲೆ ಆಕ್ರಮಣವನ್ನು ಮಾಡಿ ಪೃಥ್ವಿರಾಜನನ್ನು ಏನು ಮಾಡ್ತಾರೆ, ಸೋಲಿಸಿ ಕೊಂದು ಹಾಕ್ತಾನೆ. ದಿಲ್ಲಿಯು ಮಹಮ್ಮದ್ ಗೋರಿಯ ವಶವಾಯಿತು. ದಿಲ್ಲಿ ಏನಾಯ್ತು, ಸಂಪೂರ್ಣವಾಗಿ ಮಹಮ್ಮದ್ ಗೋರಿಯ ವಶ ಆಕೈತಿ. ಇದು ದಿಲ್ಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿಯಾಯಿತು. ಅಲ್ಲಿಂದ ಮಹಮ್ಮದ್ ಗೋರಿ ಯಾವಾಗ ಯಾರನ್ನ ಪೃಥ್ವಿರಾಜ್ ಚೌಹಾಣನ ಸೋಲಿಸ್ತಾನಲ್ಲ, ಅಲ್ಲಿಂದ ಆವಾಗ ಸೋಲಿಸಿದ ನಂತರ ದಿಲ್ಲಿಯು ಸಂಪೂರ್ಣವಾಗಿ ಸುಲ್ತಾನರ ಆಡಳಿತ ಪ್ರಾರಂಭ ಆಗಕ್ಕೆ ಕಾರಣ ಆಕೈತಿ. ದಿಲ್ಲಿ ಸುಲ್ತಾನರ ಆಳ್ವಿಕೆ ಅಲ್ಲಿಂದ ಪ್ರಾರಂಭ ಆಯಿತು. ಪೃಥ್ವಿರಾಜನ ಶೌರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದನು. ಪೃಥ್ವಿರಾಜ ಶೌರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದ. ಈತನ ಜೀವನವನ್ನು ತಿಳಿದುಕೊಳ್ಳೋಕೆ ನಮಗೊಂದು ಪ್ರಮುಖವಾಗಿರುವಂಥ ಹಿಂದಿ ಮಹಾಕಾವ್ಯ ಐತಿ. ಆ ಮಹಾಕಾವ್ಯ ಯಾವುದಂದ್ರೆ ರೀ ಪೃಥ್ವಿರಾಜ್ ರಾಸೋ. ಪೃಥ್ವಿರಾಜ್ ರಾಸೋವನ್ನು ಬರೆದಂಥ ಕವಿ ಅಂದ್ರೆ ರೀ ಚಾಂದ್ ಬರ್ದಾಯಿ. ಈ ಚಾಂದ್ ಬರ್ದಾಯಿ ಬರೆದಿರುವಂಥ ಹಿಂದಿ ಮಹಾಕಾವ್ಯ ಪೃಥ್ವಿರಾಜ್ ರಾಸೋ. ಇದು ಪ್ರಮುಖವಾಗಿರುವಂಥ ಒಂದು ಹಿಂದಿ ಮಹಾಕಾವ್ಯ. ಇದು ಪೃಥ್ವಿರಾಜ್ ಚೌಹಾಣ ಜೀವನ ಮತ್ತು ಸಾಧನೆ ಬಗ್ಗೆ ವಿವರಿಸ್ತೈತಿ. ಇವ್ರ ನಂತರ ಗುಹಿಲರು ವೀರ ಪರಂಪರೆಯ ವಂಶದವರು. ಗುಹಿಲರು ಏನ್ರಿ ವೀರ ಪರಂಪರೆಯ ವಂಶದವರು. ಈ ವಂಶದ ದೊರೆ ಕೊಮ್ಮಾನನು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪಾರಾವಲ್ ಎಂಬ ಬಿರುದನ್ನು ಧರಿಸಿದನು. ಕೊಮ್ಮಾನನು ಈ ವಂಶದ ದೊರೆ ಯಾರ್ರಿ? ಗುಹಿಲರ ವಂಶದ ದೊರೆ ಕೊಮ್ಮಾನನು ಅರಬ್ಬರ ದಾಳಿಯಿಂದ ತಮ್ಮ ರಾಜ್ಯವನ್ನು ರಕ್ಷಣೆ ಮಾಡಿ ಒಂದು ಬಿರುದನ್ನು ಪಡ್ಕೋತಾನೆ. ಅದು ಯಾವುದ್ರಿ? ಬಪ್ಪಾರಾವಲ್. ಪ್ರಶ್ನೆಯನ್ನು ಕೂಡ ಕೇಳಬಹುದು. ಬಪ್ಪಾರಾವಲ್ ಯಾವ ರಾಜನ ಬಿರುದು ಅಂದ್ರೆ ರೀ ಕೊಮ್ಮಾನನ ಬಿರುದು. ಯಾಕೆ ಈ ಬಿರುದು ಬಂತಂದ್ರೆ ರೀ ಅರಬ್ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಣೆ ಮಾಡಿದ್ದ ಆ ಕಾರಣಕ್ಕಾಗಿ ಕೊಮ್ಮಾನನಿಗೆ ಬಪ್ಪಾರಾವಲ್ ಎಂಬ ಬಿರುದು ಬಂತು. ಈ ಮನೆತನದ ರಾಣಾ ಕುಂಭನು ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿದ ಪರಾಕ್ರಮಿ. ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನು ಕಟ್ಟಿಸಿದ. ಕೊಮ್ಮಾನನ ನಂತರ ಇನ್ನೊಬ್ಬ ಮಹಾನ್ ವ್ಯಕ್ತಿ ಅಂದರೆ ಪ್ರಸಿದ್ಧ ಶ್ರೇಷ್ಠ ಅರಸ ರಾಣಾ ಕುಂಭ. ಈತನು ಕೂಡ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಣೆ ಮಾಡ್ತಾನೆ. ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನು ಕಟ್ಟಿಸ್ತಾನೆ. ಚಿತ್ತೋಡಗಢದ ಪ್ರಖ್ಯಾತ ವಿಜಯ ಸ್ತಂಭವನ್ನು ಈತನು ಮಾಡಿಸಿದ. ಯಾರೀ? ರಾಣಾ ಕುಂಭ ಏನು ಮಾಡ್ತಾನೆ? ಚಿತ್ತೋಡಗಢದ ಪ್ರಖ್ಯಾತ ವಿಜಯ ಸ್ತಂಭವನ್ನು ಕಟ್ಟಿಸ್ತಾನೆ. ಇವು ರಾಣಾ ಕುಂಭನ ಸಾಧನೆಗಳು. ಇವು ಪ್ರಮುಖವಾಗಿರುವಂಥ ರಾಣಾ ಕುಂಭನ ಸಾಧನೆಗಳು. ನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಗುಹಿಲರಲ್ಲಿ ಪ್ರಸಿದ್ಧವಾಗಿರುವಂತಹ ದೊರೆ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹ. ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ. 100 ಕದನಗಳ ವೀರ. ಈತನನ್ನು ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹನನ್ನು 100 ಕದನಗಳ ವೀರ ಅಂಥೇಳಿ ಕರಿತಿದ್ರು. ಈತನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದವು. ಈತನ ದೇಹದ ಮೇಲೆ ಏನಿದ್ರು 80 ಗಾಯಗಳ ಕಲೆಗಳಿದ್ದವು ಅಂದ್ರೆ ರೀ ಮಾರಕರು. ಯುದ್ಧದ 80 ಗಾಯಗಳ ಕಲೆಗಳು ಇದ್ದವು. ಇವನು ದಿಲ್ಲಿ ಸುಲ್ತಾನ ವಿರುದ್ಧ ನಿರಂತರವಾಗಿ ಹೋರಾಡಿದನು. ರಾಣಾ ಸಂಘನ ಏನಂತ ಕರಿತಾರೆ ಅಂದ್ರೆ ರೀ 100 ಕದನಗಳ ವೀರ ಅಂತ ಹೇಳಿ ಕರಿತಾರೆ. ಯಾಕಂದ್ರೆ ರೀ ಈತ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ದ. ಜೊತೆಗೆ ಈತನ ದೇಹದ ಮೇಲೆ ಏನಿತ್ತು 80 ಯುದ್ಧದ 80 ಗಾಯಗಳ ಕಲೆ ಇವನ ದೇಹದ ಮೇಲೆ ಇತ್ತು. ಇದರ ನಂತರ ರಜಪೂತರ ಕೊಡುಗೆಗಳು. ಮೊದಲನೇದಾಗಿ ಆರ್ಥಿಕ ಸ್ಥಿತಿ. ಭಾರತದೊಂದಿಗೆ ಹೆಚ್ಚಿಗೆ
ರಜಪೂತರ ಕೊಡುಗೆಗಳು. ಮೊದಲನೇದಾಗಿ ಆರ್ಥಿಕ ಸ್ಥಿತಿ. ಭಾರತದೊಂದಿಗೆ ಹೆಚ್ಚು ವಿದೇಶಿ ವ್ಯಾಪಾರವನ್ನು ಅರಬ್ ವರ್ತಕರು ನಡೆಸ್ತಿದ್ದರು. ಸಾಂಬಾರ್ ಪದಾರ್ಥ, ಹತ್ತಿ ಮತ್ತು ರೇಷ್ಮೆ ವಸ್ತ್ರಗಳು, ಸುಗಂಧ ದ್ರವ್ಯಗಳು ಹಾಗೂ ವಜ್ರಗಳು ಭಾರತದಿಂದ ರಫ್ತಾಗುತ್ತಿದ್ದವು. ಕುದುರೆಗಳನ್ನು ಮಧ್ಯ ಏಷ್ಯಾ, ಅರೇಬಿಯಾಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದ್ದವು. ಭಾರತದಿಂದ ಏನೇನು ರಫ್ತಾಗಿದ್ವು ಅಂದರೆ ಸಾಂಬಾರ್ ಪದಾರ್ಥ, ಹತ್ತಿ, ರೇಷ್ಮೆ ವಸ್ತ್ರಗಳು, ಸುಗಂಧ ದ್ರವ್ಯಗಳು, ವಜ್ರಗಳು ಭಾರತದಿಂದ ರಫ್ತಾಗ್ತಿದ್ವು. ರಫ್ತು ಅಂದ್ರೆ ನಮ್ಮ ದೇಶದಿಂದ ಬೇರೆ ಕಡೆ ಹೋಗೋದು. ಆ ದೇಶದಿಂದ ಏನು ಬರ್ತಿದ್ವು ಅಂದ್ರೆ ಕುದುರೆಗಳನ್ನು ಮಧ್ಯ ಏಷ್ಯಾ, ಅರೇಬಿಯಾಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಕುದುರೆಗಳನ್ನು ಮಧ್ಯ ಏಷ್ಯಾ ಮತ್ತು ಅರೇಬಿಯಾಗಳಿಂದ ನಾವೇನು ಮಾಡ್ತಿದ್ವಿ, ತೆಗೆದುಕೊಳ್ತಿದ್ವಿ. ರಜಪೂತರು ಕಂದಾಯದ ಹೆಚ್ಚಿನ ಹಣವನ್ನು ಕೋಟೆ, ದೇವಾಲಯ ನಿರ್ಮಾಣಗಳಿಗಾಗಿ ವಿನಿಯೋಗಿಸುತ್ತಿದ್ದರು. ಇದರಿಂದ ಜನರಿಗೆ ಉದ್ಯೋಗ ಸಿಗುತ್ತಿತ್ತು. ಅವರು ಕಂದಾಯದ ಹಣವನ್ನು ಏನು ಮಾಡ್ತಿದ್ರು, ಕೋಟೆ, ದೇವಾಲಯಗಳ ನಿರ್ಮಾಣಕ್ಕಾಗಿ ಹೆಚ್ಚಾಗಿ ಉಪಯೋಗ ಮಾಡ್ತಿದ್ರು. ಇದರಿಂದ ಜನರಿಗೆ ಉದ್ಯೋಗ ಕೂಡ ಸಿಕ್ತಿತ್ತು. ಸಾಮಾಜಿಕ ಸ್ಥಿತಿ. ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು. ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು. ಸ್ತ್ರೀಯರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು. ಅಂದರೆ ಸ್ತ್ರೀಯರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಅಂದರೆ ಹೆಣಿಕೆ ಆಗ್ತಾರಲ್ಲ, ಕಸೂತಿ ಕಲೆಗಳಲ್ಲಿ ಕೂಡ ಪರಿಣಿತಿ ಅಂದರೆ ಜಾಣರಾಗಿದ್ದರು, ನಿಪುಣರಾಗಿದ್ದರು. ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ರೂಢಿಯಲ್ಲಿತ್ತು. ರಜಪೂತರ ಕಾಲದಲ್ಲಿ ಏನಾಯಿತು, ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ ರೂಢಿಯಲ್ಲಿತ್ತು. ಬ್ರಾಹ್ಮಣ ಆವಾಸವೆನಿಸಿದ ಪುಷ್ಕರ ಅವರ ಪ್ರಮುಖ ಯಾತ್ರಾ ಸ್ಥಳ. ರಜಪೂತರ ಪವಿತ್ರ ಯಾತ್ರಾ ಸ್ಥಳ ಯಾವುದ್ರಿ, ಪುಷ್ಕರ. ಅಂದರೆ ಅಜ್ಮೀರ್ ಸಮೀಪದಲ್ಲಿರುವಂಥ ಪುಷ್ಕರ ಇವರ ಪ್ರಮುಖ ಯಾತ್ರಾ ಸ್ಥಳ. ಇಲ್ಲಿ ಪ್ರತಿ ವರ್ಷ ಇಲ್ಲಿ ನಡೆಯುತ್ತಿದ್ದ ಒಂಟೆ ಜಾತ್ರೆಯು ಇಂದಿಗೂ ಪ್ರಸಿದ್ಧ. ಈ ಪುಷ್ಕರದಲ್ಲಿ ನಡೆಯುವಂತಹ ಒಂಟೆ ಜಾತ್ರೆ ಪ್ರತಿ ವರ್ಷ ಏನಾಕತಿ, ಒಂಟೆ ಜಾತ್ರೆ ಆಕತಿ. ಅದು ಇಂದಿಗೂ ಪ್ರಸಿದ್ಧವಾಗಿರುವಂಥ ಒಂದು ಜಾತ್ರೆ. ಇದರ ನಂತರ ಬರುವಂಥದ್ದು ಸಾಹಿತ್ಯ. ರಜಪೂತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಹುಲುಸಾಗಿ ಬೆಳೆಯಿತು. ಅಂದರೆ ಹೆಚ್ಚಾಗಿ ಕವಿಗಳು, ಸಾಹಿತಿಗಳು ಇದ್ದರು. ಇಲ್ಲಿ ಹಿಂದಿ, ಗುಜರಾತಿ, ರಾಜಸ್ಥಾನಿ ಭಾಷೆಗಳು ಅಭಿವೃದ್ಧಿ ಹೊಂದಿದವು. ಗುಜರಾತಿ, ರಾಜಸ್ಥಾನಿ, ಹಿಂದಿ ಪ್ರಮುಖವಾಗಿರುವಂಥ ಭಾಷೆಗಳು. ಚಾಂದ್ ಬರ್ದಾಯಿ, ಪೃಥ್ವಿರಾಜ್ ರಾಸೋ ಈ ಕಾಲದ ಪ್ರಸಿದ್ಧ ಹಿಂದಿ ಕೃತಿ. ರಜಪೂತರ ದೊರೆಗಳಲ್ಲಿ ಅನೇಕ ಮಂದಿ ಸ್ವತಃ ವಿದ್ವಾಂಸರಾಗಿದ್ದರು. ಅನೇಕ ರಜಪೂತ ದೊರೆಗಳು ಏನಾಗಿದ್ದರು, ಅವರ ಸ್ವತಃ ವಿದ್ವಾಂಸರು, ಕವಿಗಳು ಆಗಿದ್ದರು. ಜೊತೆಗೆ ಕವಿಗಳಿಗೆ ಆಶ್ರಯವನ್ನು ಕೂಡ ನೀಡಿದರು. ಗೀತಗೋವಿಂದ ಎನ್ನುವಂಥ ಕೃತಿಯನ್ನು ಬರೆದ ಜಯದೇವ ಕವಿಯು ಸೇನರ ಆಸ್ಥಾನದಲ್ಲಿದ್ದನು. ಅಂದರೆ ವಿಜಯಸೇನನ ಆಸ್ಥಾನದಲ್ಲಿರುವಂಥವ್ರು ಯಾರೇ, ಜಯದೇವ. ಚಾಂದ್ ಬರ್ದಾಯಿ ಪೃಥ್ವಿರಾಜನ ಆಸ್ಥಾನದಲ್ಲಿದ್ದ, ಆಮೇಲೆ ಜಯದೇವ ಸೇನರ ಆಸ್ಥಾನದಲ್ಲಿ ಇದ್ದ. ಆಮೇಲೆ ಇವರ ಕಾಲದ ವಿದ್ಯಾಕೇಂದ್ರಗಳು ನಳಂದ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿ ಮುಂತಾದ ಪ್ರಾಚೀನ ವಿದ್ಯಾಕೇಂದ್ರಗಳಿಗೆ ರಜಪೂತರು ಪ್ರೋತ್ಸಾಹವನ್ನು ನೀಡ್ತಾರೆ. ಇದರ ನಂತರ ಕಲೆ ಮತ್ತು ವಾಸ್ತುಶಿಲ್ಪ. ರಜಪೂತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಗಳು ಶ್ರೀಮಂತವಾಗಿವೆ. ಅವರ ಕಲಾತ್ಮಕ ದೇವಾಲಯಗಳು, ಸುಂದರ ಅರಮನೆಗಳು ಮತ್ತು ಸುಭದ್ರ ಕೋಟೆಗಳು ಇಂದಿಗೂ ಕೂಡ ನಾವು ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿರುವಂಥ ಕೋಟೆಗಳು, ದೇವಾಲಯಗಳಲ್ಲಿ ಖಜುರಾಹೋವಿನ ಕಂಡರಾಯ ಮಹಾದೇವ ದೇವಾಲಯ, ಅಬ್ಬು ಪರ್ವತದ ದಿಲ್ವಾರ ಮಂದಿರ ಪ್ರಮುಖವಾಗಿರುವಂತಹ ದೇವಾಲಯಗಳು. ಆನಂತರ ಅರಮನೆಗಳಲ್ಲಿ ಗುಲಾಬಿ ನಗರ, ಜೈಪುರದ ಹವಾಮಹಲ್, ಉದಯಪುರದ ಬೃಹತ್ ಅರಮನೆಗಳು ಪ್ರಸಿದ್ಧವಾಗಿವೆ. ಕೋಟೆಗಳಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ ಕೋಟೆ ಭಾರತದ ಕೋಟೆಗಳಲ್ಲಿ ವಿಶೇಷವಾದದ್ದಾಗಿದೆ. ಇದನ್ನು ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಎಂದು ಕರೆಯಲಾಗುತ್ತದೆ. ಯಾವುದ್ರಿ, ಗ್ವಾಲಿಯರ್ ಕೋಟೆಯನ್ನು ಏನಂತ ಕರೀತಾರೆ ಅಂದ್ರೆ ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಅಂತ ಹೇಳಿ ನಾವು ಗ್ವಾಲಿಯರ್ ಕೋಟೆಯನ್ನು ಕರಿತೀವಿ. ಈ ಗ್ವಾಲಿಯರ್ ಕೋಟೆಯು ಮಧ್ಯಪ್ರದೇಶದಲ್ಲೈತಿ. ಈ ಗ್ವಾಲಿಯರ್ ಕೋಟೆಯ ಕೊಡುಗೆ ಕೂಡ ರಜಪೂತರದಾಗೈತಿ. ಈ ರೀತಿಯಾಗಿ ರಜಪೂತರು ಅನೇಕ
ಅರಮನೆಗಳನ್ನು ದೇವಾಲಯಗಳನ್ನು ನಿರ್ಮಾಣ ಮಾಡ್ಯಾರ. ವರ್ಣಚಿತ್ರಗಳು ಭಿತ್ತಿ ಮತ್ತು ಚಿಕಣಿ ವರ್ಣಚಿತ್ರಗಳಿಗೆ ಪ್ರೋತ್ಸಾಹಿಸಿದರು. ಭಿತ್ತಿ ಮತ್ತು ಚಿಕಣಿ ಅಂದ್ರೆ ಚಿಕಣಿ ಚಿತ್ರಕಲೆ ಅಂದ್ರೆ ನವಿರಾಗಿ ಬಿಡಿಸಿದ ಕಿರುಚಿತ್ರಗಳು. ಈ ಚಿತ್ರವನ್ನು ಸೂಕ್ಷ್ಮವಾಗಿ ಚಿತ್ರಿತಗೊಂಡಿರುತ್ತವೆ. ಭಿತ್ತಿ ಚಿತ್ರಗಳಂದ್ರೆ ಗೋಡೆ ಮೇಲೆ ಬಿಡಿಸಿರುವಂಥ ಚಿತ್ರಗಳು. ಈ ರೀತಿಯಾಗಿ ದೇವಾಲಯ, ಅರಮನೆ, ಗೋಡೆಗಳು ಹಾಗೂ ಪುಸ್ತಕಗಳಲ್ಲಿ ಅಲಂಕಾರಕ್ಕಾಗಿ ಈ ಚಿತ್ರಗಳನ್ನು ಕಲಾವಿದರು ರಚಿಸ್ತಿದ್ರು. ಯಾವುದ್ರಿ? ಭಿತ್ತಿ ಮತ್ತು ಚಿಕಣಿ ವರ್ಣಚಿತ್ರಗಳನ್ನು ದೇವಾಲಯ, ಅರಮನೆ, ಗೋಡೆಗಳ ಮೇಲೆ ಮತ್ತು ಪುಸ್ತಕಗಳಲ್ಲಿ ಅಲಂಕಾರಕ್ಕಾಗಿ ಈ ಚಿತ್ರಗಳನ್ನು ರಚಿಸ್ತಿದ್ರು. ಈ ರೀತಿಯಾಗಿ ರಜಪೂತರು ಏನು ಮಾಡಿದ್ರು? ಭಾರತ ದೇಶದಲ್ಲಿ ತಮ್ಮದೇ ಆಗಿರುವಂಥ ಆಡಳಿತವನ್ನು ಮಾಡಿ ಇಂದಿಗೂ ಕೂಡ ಅವರು ಕಲೆ, ವಾಸ್ತುಶಿಲ್ಪವನ್ನು ನಾವು ನಮ್ಮ ಭಾರತ ದೇಶದಲ್ಲಿ ನೋಡೋಕೆ ಅವಕಾಶ ಸಿಗ್ತೈತಿ. ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡಿದ್ದೀವಿ? ಭಾರತದ ಇತಿಹಾಸದಲ್ಲಿ ರಜಪೂತರು ಯಾರು, ಅವರು ಯಾವ ಮನೆತನದವರು, ಆಮೇಲೆ ರಜಪೂತರಲ್ಲಿ ಬರುವಂಥ ಪ್ರಮುಖ ಮನೆತನಗಳು ಯಾವುವು, ಪ್ರತಿಹಾರರು, ಪಾಲರು, ಚೌಹಾಣರು ಮತ್ತು ಗುಹಿಲರ ಬಗ್ಗೆ, ಆಮೇಲೆ ಪ್ರತಿಹಾರರಲ್ಲಿ ಪ್ರಸಿದ್ಧ ದೊರೆ ನಾಗಭಟ ಭೋಜನ ಬಗ್ಗೆ, ಆಮೇಲೆ ಪಾಲರಲ್ಲಿರುವಂಥ ಪ್ರಸಿದ್ಧ ದೊರೆ ಧರ್ಮಪಾಲ, ಆಮೇಲೆ ಪಾಲರ ಅವನತಿಗೆ ಕಾರಣವಾಗಿರುವಂಥ ವಿಜಯಸೇನ, ಚೌಹಾಣರು ಪೃಥ್ವಿರಾಜ್ ಚೌಹಾಣ, ಜಯಚಂದ್ರ, ಗುಹಿಲರಲ್ಲಿ ಪ್ರಸಿದ್ಧವಾಗಿರುವಂಥ ಕೊಮ್ಮಾನನು, ಆಮೇಲೆ ರಾಣಾ ಕುಂಭ, ರಾಣಾ ಸಂಗ ಅಥವಾ ರಾಣಾ ಸಂಗ್ರಾಮನ ಪ್ರಮುಖ ರಾಜರ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ನೋಡಿದ್ದೀವಿ. ಧನ್ಯವಾದಗಳು.